ಸಮಯಕ್ಕೆ ಫ್ಲೈಟ್ ಸಿಗ್ತಾ ಇಲ್ಲ. ಆನ್ಲೈನ್ನಲ್ಲೇ ಆರತಕ್ಷತೆ ನಡೆದಿದೆ. ಹುಬ್ಬಳ್ಳಿಯಲ್ಲಿ ವಧು ವರ ಇಲ್ಲದೆ ರಿಸೆಪ್ಷನ್ ನಡೀತು. ಆನ್ಲೈನ್ ಮೂಲಕವೇ ನಡೀತು ಟೆಕ್ಕಿಗಳ ಆರತಕ್ಷತೆ. ತಮ್ಮ ರಿಸೆಪ್ಷನ್ಗೆ ಅಟೆಂಡ್ ಆಗೋದಕ್ಕೆ ಬರೋದಕ್ಕೆ ಅಂತ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು ಇಂಡಿಗೋ ವಿಮಾನ. ಆದ್ರೆ ಇಂಡಿಗೋ ವಿಮಾನ ರದ್ದಾಗಿದೆ. ಏರ್ಪೋರ್ಟ್ನಲ್ಲೇ ಕಾದು ಕಾದು ಸುಸ್ತಾಗಿದ್ದಾರೆ. ಕೊನೆಗೆ ವಧುವರರಿಲ್ಲದೆ ರಿಸೆಪ್ಷನ್ ನಡೀತು. ಆನ್ಲೈನ್ ನಲ್ಲಿ ಜಾಯ್ನ್ ಆಗಿದ್ರು. ತಮ್ಮ ರಿಸೆಪ್ಷನ್ ಅನ್ನ ಎಲ್ಲೋ ಕೂತು ಆನ್ಲೈನ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಟೆಕ್ಕಿಗಳಿದ್ರು. ಹುಬ್ಬಳ್ಳಿಯಲ್ಲಿ ನಡಿಬೇಕಾಗಿದ್ದ ವಧುವರರ ಆರತಕ್ಷತೆ, ನೂತನ ವಧುವರರ ಆರತಕ್ಷತೆ. ಮದುಮಕ್ಕಳು ಬರೋದಕ್ಕಾಗದೆ ಆನ್ಲೈನ್ ಮೂಲಕವೇ ಆರತಕ್ಷತೆಯಲ್ಲಿ ಅಟೆಂಡ್ ಆದ್ರು. ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ನಡೆದಂತ ಅಪರೂಪದ ಪ್ರಸಂಗ ಇದು. ಈ ತರ ಎಷ್ಟೋ ಘಟನೆಗಳು ನಡೆದು ಹೋಗಿದೆ. ಇಂಡಿಗೋ ಟಿಕೆಟ್ ಬುಕ್ ಮಾಡಿದವರು ಫ್ಲೈಟ್ ಕ್ಯಾನ್ಸಲ್ ಆಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕಾಗದೆ ಪ್ರವಾಸಕ್ಕೆ ಅಂತ ಹೋಗೋರು ಹೇಗೋ ಕಾಂಪ್ರಮೈಸ್ ಮಾಡ್ಕೋತಾರೆ. ಆದ್ರೆ ಇಂತಹ ರೀಸನ್ಗಳಿಗೆ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಮಾಡಲೇಬೇಕಾದವರು ಸಾಕಷ್ಟು ಪರದಾಡಿದ್ದಾರೆ. ಒಂದು ಅಪರೂಪದ ಘಟನೆ ನೋಡಿ. ಟೆಕ್ಕಿಗಳಿಬ್ರು ಹುಬ್ಬಳ್ಳಿಯಲ್ಲಿ ರಿಸೆಪ್ಷನ್ ಇತ್ತು, ಬರಬೇಕಿತ್ತು, ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ವಧುವರರ ತಂದೆ ತಾಯಿ ಕೂತಿದ್ದಾರೆ, ಅಲ್ಲಿ ಪೋಷಕರು ಕೂತು ರಿಸೆಪ್ಷನ್ ನಡೆಸಿದ್ದಾರೆ. ಹುಬ್ಬಳ್ಳಿಯ ಮೇಧಾ ಕ್ಷೀರಸಾಗರ ಹಾಗೂ ಭುವನೇಶ್ವರದ ಸಂಗಮ್ ದಾಸ್ ನವೆಂಬರ್ 23ರಂದು ಭುವನೇಶ್ವರದಲ್ಲಿ ಮದುವೆ ಆಗಿದ್ರು. ಇವರು ಮಗಳು ಅಳಿಯನ ಬದಲು ಆರತಕ್ಷತೆ ವೇದಿಕೆ ಮೇಲೆ ಪೋಷಕರು ಕೂತಿದ್ದಾರೆ. ಮಗಳು ಅಳಿಯ ಬರೋದಕ್ಕಾಗಿಲ್ಲ, ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಸಮಯಕ್ಕೆ ಸರಿಯಾಗಿ ರಿಸೆಪ್ಷನ್ನಿಗೆ ತಲುಪೋದಕ್ಕಾಗಲಿಲ್ಲ. ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾಗಿದೆ, ಎಲ್ಲ ತಯಾರಾಗಿದೆ. ವೇದಿಕೆ, ಸ್ಟೇಜು, ಊಟ ಎಲ್ಲ. ಪೋಷಕರು ಕೂತು ಆರತಕ್ಷತೆ ನಿಭಾಯಿಸಿದ್ದಾರೆ. ರಿಸೆಪ್ಷನ್ ನಾವು ಡಿಸೆಂಬರ್ 3ಕ್ಕೆ ಇಟ್ಕೊಂಡಿದ್ವಿ. ಅವು ಬರೋದಿತ್ತು ಡಿಸೆಂಬರ್ 2ಕ್ಕೆ ನಮ್ಮ ಅಳಿಯ ಮಗಳು. ಅದು ನಾವು ವೇಟ್ ಮಾಡ್ಕೊತಾ ಇದ್ದಿದ್ವಿ. ಅದು ಡಿಲೇ ಅಂತ ಹೇಳ್ಕೊಂತ ಬಂದಿದ್ರು ಅವರು. ಅದೇನದು ಆಗೇ ಇಲ್ಲ. ಫ್ಲೈಟ್ ಡಿಲೇ ಅಂತ ಹೇಳಿದ್ರು. ಆಮೇಲೆ ಸಡನ್ ಆಗಿ 4 ಗಂಟೆಗೆ ಪೂರ್ತಿ ಕ್ಯಾನ್ಸಲ್ ಮಾಡಿದ್ರು. ಅವಾಗ ನಮಗೆ ಏನು ಮಾಡಬೇಕು, ಬರೋ ದಾರಿ ಚಾನ್ಸೇ ಇಲ್ಲಲ್ಲ. ಟ್ರೈನು ಇಲ್ಲ. ಅಷ್ಟು ದೂರಿಂದ ಬರ್ಬೇಕಂದ್ರೆ, ಒರಿಸ್ಸಾದಿಂದ ಬರ್ಬೇಕಂದ್ರು ಫ್ಲೈಟೇ ಅದು ವೇ ಇತ್ತು. ಅದಕ್ಕೆ ಏನು ಮಾಡಬೇಕು ಅಂತ ನಾವು ವಿಚಾರ ಮಾಡಿ, ನಮ್ಮ ಮಂದಿ ಎಲ್ಲ ಬಂದಿದ್ರು, ರಿಲೇಷನ್ಸ್ ಎಲ್ಲ ಬಂದಿದ್ರು. ಅದು ಏನು ಮಾಡಬೇಕು ಅಂತ ಎಲ್ಲರೂ ಕೂಡಿ ವಿಚಾರ ಮಾಡಿ ಇದು ಪ್ರೋಗ್ರಾಮ್ ನಡೆಸಬೇಕು, ಮುಂದುವರೆಸಬೇಕು. ಆನ್ಲೈನ್ ರಿಸೆಪ್ಷನ್ ಮಾಡೋಕ್ಕೆ ಕಾರಣ ಒಂದಂತಂದ್ರೆ, ಮಗಳು ಹಳೆಯ ಭುವನೇಶ್ವರದಿಂದ ಬರೋರಿದ್ರು. 2ನೇ ತಾರೀಕು ಫ್ಲೈಟ್ನಿಂದ ಬರೋರಿದ್ರು. ಬಟ್ ಬರೋ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ 12 ತಾಸು ನಾವು ಹಾದಿ ನೋಡ್ತಾ ಇದ್ವಿ. ಬಟ್ ಮುಂಜಾನೆ 4 ಗಂಟೆವರೆಗೂ ಫ್ಲೈಟ್ ಬರಲಿಲ್ಲ. ಡಿಲೇ ಮಾಡ್ಕೊತಾನೆ ಹೋದ್ರು ಅವರು. ಲಾಸ್ಟ್ ಮೂಮೆಂಟಿಗೆ ಕ್ಯಾನ್ಸಲ್ ಮಾಡಿದ್ರು ಅವರು. ಫ್ಲೈಟ್ ಕ್ಯಾನ್ಸಲ್ ಮಾಡಿದ ಕೂಡಲೇ ನಾವೇನು ಮಾಡಿದ್ವಿ, ಸಡನ್ ಆಗಿ ಇಲ್ಲೆಲ್ಲ ಸ್ವಲ್ಪ ವಿಚಾರ ಒಳಗೆ ಟೆನ್ಷನ್ ಆಯ್ತು ಎಲ್ಲರಿಗೂ. ಟೆನ್ಷನ್ ಆದಮೇಲೆ ನಾವು ಏನು ಮಾಡಬೇಕಪ್ಪ, ಇನ್ನು ಮುಂದೆ ಎಲ್ಲರಿಗೂ ಊಟಕ್ಕಂತೂ ಹೇಳಿದ್ದೀವಿ, ಎಲ್ಲರಿಗೂ ಕಾರ್ಡ್ ಕೊಟ್ಟಿದ್ದೀವಿ. ಬಟ್ ಸಡನ್ ಆಗಿ ನಾವು ಕ್ಯಾನ್ಸಲ್ ಮಾಡೋಕ್ಕಂತೂ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಹೇಳೋಕ್ಕಂತೂ ಸಾಧ್ಯ ಆಗೋದಿಲ್ಲ. ಕಾರ್ಡ್ ಕೊಡೋದೇ ಒಂದು ದೊಡ್ಡ ಇದಿರ್ತೈತಿ. ಎಲ್ಲ ಮನೆಗೆ ಹೋಗಿ ಎಲ್ಲ ಮನೆಗೆ ಹೋಗಕ್ಕೆ ಹೇಳೋಕ್ಕಾಗೋದಿಲ್ಲ. ಎಲ್ಲರ ಕಡೆ ಫೋನ್ ಇರೋದಿಲ್ಲ ಒಮ್ಮೊಮ್ಮೆ. ಅಂದರೆ ಈ ಪರಿಸ್ಥಿತಿ ಒಳಗೆ ನಾವೇನು ಮಾಡಿದ್ವಿ, ಈಗ ಹೆಂಗಾದ್ರೂ ಮಾಡಿ ಚಾಲೋ ಇಡೋನು ಇಟ್ಟು ಅದಕ್ಕೆ ವಿಡಿಯೋ ಕಾನ್ಫರೆನ್ಸ್ನಿಂದ ಒಂದು ಎಂಗೇಜ್ಮೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.